ಯಪ್ಪ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ಇವತ್ತೇ ನೋಡಿದ್ರೆ ನಾವು ತಾಂಡಿದೀವಿ ಅಂತ ಅನ್ಕೊಂಡೈತೆ. ನಮಗೆ ನೋಡಿದ್ರೆ ಇವತ್ತೇನೆ ಎಲ್ಲ ತಾಂಡು ಬಚಿಕೈತೇನೋ ಎಲ್ಲ ಕೇಳ್ತಾರೆ ಅಂತ ಏನೋ ಮಾಡೈತೇನೋ ಅಂತ ನಮಗೆ ಅನ್ನಿಸ್ತಾ ಐತೆ. ಏನಪ್ಪ ಒಂದು ಅರ್ಥ ಆಗ್ತಾ ಇಲ್ಲ. ಇವತ್ತೇನು ಕೇಳ್ತೀನಿ, ಅತ್ತೆ ಕೊಡಾತೆ ಇದ್ದರೆ ಕೊಟ್ಬಿಡ್ತೀವಿ ಅಂತೇಳಿ ಕೇಳ್ತೀನಿ. ಏನು ಮಾಡೋಣಪ್ಪ ಅನ್ನಿಸ್ಬಿಟ್ಟೈತೆ ನಿಜವಾಗ್ಲೂ. ನನಗಂತ ಇನ್ನು 3 ದಿನ 4 ದಿನ ಟೈಮ್ ಐತೇನೋ ಅಷ್ಟೇ. ಇನ್ನು 3 ದಿನ ಅನಿಸುತ್ತೆ. 1ನೇ ತಾರೀಕು ಕೊಟ್ಟು ಬಿಡ್ಬೇಕು. 1ನೇ ತಾರೀಕೇನು ಲೆಕ್ಕ ಅಲ್ಲ, 28 ಲಾಸ್ಟು. ಅಯ್ಯೋ 31 ತನಕ ಈ ತಿಂಗಳು ಡೇಟ್ ಇದ್ದಿದ್ರೆ ಚೆನ್ನಾಗಿರ್ತೈತಿ. ಇನ್ನೂ ಒಂದು 2-3 ತಿಂಗಳು, ಇನ್ನೂ 2-3 ದಿನ ಹೆಚ್ಚಾಗಿ ಸಿಗೋದು. ಏನು ಮಾಡೋಣ? ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ ಇವಾಗ. ನೋಡು ದುಡ್ಡು ತಗೊಂಡೋಗಿ ಏನು ಮಾಡಿಲ್ಲ ಏನೋ. ಇವಾಗ ಹಂಗೆ ಮಳ್ಳಿ ಹಂಗೆ ಕುಕ್ಕೊಂಡವಳೆ. ನನಗಂತೂ ಆ ದುಡ್ಡು ನೆನೆಸ್ಕೊಬಿಟ್ರೆ ಒಟ್ಟು ಹುರಿದೋಗುತ್ತೆ. ಏನು ಮಾಡೋಣ? ಅತ್ತೆ 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 ಬಾರತ್ತೆ. ರಾತ್ರಿಯಿಂದ ಮಾತಾಡಿಸ್ತಿದ್ರು, ಯಾಕೆ ಮಾತಾಡ್ತಾನೆ ಇಲ್ಲ? ದುಡ್ಡು ತಗೊಂಡಿದ್ದೀವಿ ಅಂತ ಹೇಳೋವರೆಗೂ ನೀನು ನಾನು ಮಾತಾಡಿಸ್ಬೇಡ. ದುಡ್ಡ ನಾವು ತಗೊಂಡಿದ್ದೀವಿ, ಅದು ಎಲ್ಲೈತೆ, ನಾ ತಗೊಂಡು ಹೋಗಿದ್ದೆ ಅಂತ ಹೇಳೋವರೆಗೂ ನಾನು ನಿನ್ನ ಮಾತಾಡ್ಸಲ್ಲ. ನೀನೇ ತಾಂಡಿರೋದು, ಇನ್ಯಾರು ತಾಂಡಿಲ್ಲ ಕಣೆ. ಮತ್ತು 4 ಲಕ್ಷ ರೂಪಾಯಿ ದುಡ್ಡು ನೀನೇ ತಾಂಡಿರೋದು. ಅಪ್ಪ ಅತ್ತೆ ನಮ್ಮ ಮಂದ್ಯವ್ರ ನನಗೂ ಇಲ್ಲ ಕಣತೆ, ನಮ್ಮ ಮಂದ್ಯವ್ರ ನನಗೂ ನಾನು ತಾಂಡಿಲ್ಲ ಕಣತೆ, ನಮ್ಮ ಮಂದ್ಯವ್ರ ನನಗೂ ನಾನು ತಾಂಡಿಲ್ಲ. ನಿಜವಾಗ್ಲೂ ತಾಂಡಿಲ್ಲ ಕಣತೆ, ಪ್ರಾಮಿಸ್ ತಾಂಡಿಲ್ಲ ಕಣತೆ, ನಾನು ತಾಂಡಿಲ್ಲ. ಇವಾಗ ನೀನು ಎಲ್ಲ ಎಕ್ಕಿದೀಯ ಅಂತ ಅನ್ನಿಸ್ತಾ ಐತೆ ನನಗೆ. ನಾನು ಅದಕ್ಕೇನೆ ಕೊಡ್ತೀವತ್ತೆ. ನೀನು ಎಲ್ಲಿ ಕೇಳ್ತಾರಂತ ಬಚಿಕ್ಕಿದ್ಯಾನ. ಹೋಗು, ನಾನು ತಗಂತ ಬುದ್ಧಿ ಇಲ್ಲ. ನಿಮ್ಗೆ ಹಂಗೆ ಆಗೈತೆ ಅಂತ ನನಗೆ ಗೊತ್ತೇ ಇಲ್ಲ ಅಸಲಿಗೆ. ನಾನು ಬಂದು ಯಾತ್ಕನ ನನ್ನ ದುಡ್ಡ ನೋಡಿ ಇಕ್ತಿದ್ದೆ, ಒಂದ್ಸತಿ ನೋಡೋಣ ಅಂತ ಬಂದೆ. ಅದ್ರೊಳಗೆ ಕಾಮ್ದಿಲ್ಲದ್ ನೋಡಿ ನನಗೆ ಹಂಗೇನೆ ಶಾಕ್ ಆದಂಗಾಯ್ತು. ಯಾಕನ ದುಡ್ಡಿಲ್ವಲ್ಲಪ್ಪ ಅಂತ. ನಾನಂತ ನಾಟಕ ಆಡಲ್ಲ, ನಾನಂತ ನಾಟಕದಾಳು ಅಂತ ನೀನು ಅಂದ್ಕೋಬೇಡ. ಓಹೋ ನನ್ನ ಅಂತ ನಾಟಕದಾಳು ಅಂದ್ಕೊಂಡಿದ್ಯಾ ನೀನು? ಹಂಗೆಲ್ಲ ಅನ್ಕೊಂಬಕ್ಕೆ ಹೋಗ್ಬಿಡ ನೀನು, ಅಂತ ನಾಟಕದಾಳು ಅಂತ. ಎಲ್ಲ ಕೊಡು, ಎಲ್ಲನೇ ಇಟ್ಕೊಂಡಿದ್ರೆ ಕೊಡ್ತೀವಿ. 3 ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕು ಕಣತ್ತೆ, ಅದಕ್ಕೆ ಕೊಡ್ತೀವಿ. ನೀನು ನನ್ನ ಮಾತಾಡಿಸ್ಬೇಡ, ಸುಮ್ಮನೆ ಹೋಗೋದು ಕಲಿ. ಆ ದುಡ್ಡ ಎಲ್ಲಿಕ್ಕಿದ್ರ ಅಂತ ಹೇಳೋವರೆಗೂ ನೀವಿಬ್ರು ಮಾತಾಡಿಸ್ಬೇಡ್ರಿ. ನನ್ನ ಗಂಡ ಹೆಂಡ್ತಿ ಆ ದುಡ್ಡ ಯಾರು ತಾಂಡವ್ರೆ ಅಂತ 4 ಲಕ್ಷ ರೂಪಾಯಿ ದುಡ್ಡು ಮನೆಯಾಗಳದು. ಅಮ್ಮ ನಾವು ತಾಂಡಿಲ್ಲ ಕಣಮ್ಮ, ತಾಂಡಿಲ್ಲ ಅಂತ ಹೇಳ್ತಾ ಇದ್ರು. ನಮ್ಮನ್ನು ನಂಬ್ತಾ ಇಲ್ವಲ್ಲಮ್ಮ ನೀನು? ತಾಂಡಿಲ್ಲ ಕಣಮ್ಮ, ತಾಂಡಿದ್ದೀವಿ ಅಂತ ಹೇಳ್ತಿದ್ವಿ. ಅಯ್ಯೋ ತಾಂಡಿಲ್ಲ ಕಣಮ್ಮ, ತಾಂಡಿದ್ರಿ ಕಣಮ್ಮ, ಇಷ್ಟು ತಾಂಡಿದ್ವಿ ಅಂತ ನಾನು ಏನಿಲ್ಲ ಡೈರೆಕ್ಟಾಗಿ ಹೇಳ್ತಿದ್ದೆ. ಯಪ್ಪ ನಮ್ಮ ಮಂದಿಯವ್ರು ನನಗೆ ನಿನ್ನ ನಾಣೆಗೂ ತಾಂಡಿಲ್ಲ ಕಣಮ್ಮ, ನಾನು ನನ್ನ ನಾಣೆಗೂ ತಗೊಂಡಿಲ್ಲ. ನಿಜವಾಗ್ಲೂ ತಾಂಡಿಲ್ಲ ಕಣಮ್ಮ, ಬೇಕಾದ್ರೆ ಫೋಟೋ ಮುಟ್ಟಿ ಆಣೆ ಮಾಡ್ತೀನಿ ಕಣಮ್ಮ, ನಿಜ ಪ್ರಾಮಿಸ್ ತಾಂಡಿಲ್ಲ. ಸಾಕು ಮತ್ತು ಮನೆಗಳು ಎಲ್ಗ ಹೋಗುತ್ತೆ. ಇವಳು ನೋಡಿ ನನ್ನ ಕೇಳ್ತಾಳೆ, ನಾಟಕ ಆಡ್ತಾ ಇದ್ದಾಳೆ. ಹಿಂಗಂದ್ರೆ ಇವತ್ತಿಗೆ ಕೊಡಬೇಕು ಅನಿಸುತ್ತೆ, ಕೊಡುತ್ತೆ. ನಾನು ಹಂಗೆ ಮಾಡಿದ್ದೀನಿ ಅಂತ ಗೊತ್ತಾಗಲ್ಲ ಅಂತ ನೀವೇ ಮತ್ತೆ ತಾಂಡೋದಾರೆ ಎತ್ತಾಗೋದಾರ. ಅದು ಅದು ಯಾವಾಗ ಬಂದರೆ ಏನೋ ಗೊತ್ತಿಲ್ಲ. ತಿಂತಕ್ಕ ಅದೆಲ್ಲಿ ಸುತ್ತರ್ಕೊಂಡು ಏನೇನು ಮಾಡ್ಕೊಂಡು ದುಡ್ಡೆಲ್ಲ ಮುಗಿಸ್ಕೊಂಬಂದ್ರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಳು ದುಡ್ಡು ನೋಡಿ ಅಂತ ಏನೋ ಒಂದು ಮಾಡ್ತಿರ್ತಾಳೆ ಅಷ್ಟೇ. ಅಯ್ಯೋ ಪರಮಾತ್ಮ, ನಾನು ಇನ್ನಿಷ್ಟೂರ ಎಲ್ಲೋಗಿ ತೊಳ್ಕೊಂಬನಪ್ಪ ಅಂತ ನಿಷ್ಠೂರ ಒತ್ಕಣ್ಣಪ್ಪ ನಾನು. ಇಲ್ಲ ಕಣತೆ, ನಾನು ತಾಂಡಿಲ್ಲ. ನಾನು ನನ್ನ ಗಂಡಾದ್ರಿಗೆ 1 ರೂಪಾಯಿ ಮುಟ್ಟಿಲ್ಲ ಕಣತೆ. ಇಲ್ಲ ಕಣತೆ, ನಾನು ಮುಟ್ಟೆ ಇಲ್ಲ. ನೀನು ಬಿಡಿಸ್ಕೊಂಬಂದು ಕೊಟ್ಟಿರೋದು ಅಷ್ಟೇ, ನಾನು ತಗೊಂಡೋಗಿಲ್ಲ ಕಣತೆ. ನೀನು ಹೇಳಿದ್ರೆ ನಂಬಲ್ವೇ? ನೀನು ತಾಂಡಿದ್ಯಾ, ನೀನೇ ದುಡ್ಡು ತಾಂಡಿರೋದು ಅಪ್ಪ. ಅತ್ತೆ ನಾನು ತಗೊಂಡಿಲ್ಲ, ಹೇಳೋದು ಅರ್ಥ ಮಾಡ್ಕ. ತಾಂಡಿಲ್ಲ ಅಂತ ಅಂದಾಗೆಲ್ಲ ನೀನೇ ತಾಂಡಿದ್ಯಾ ಅಂತ ಹೇಳ್ತಾ ಇದೆಯಲ್ಲ. ನಾವು ತಾಂಡಿಲ್ಲ. ಅವಳೇನ ಬಂದು ತಾಂಡೋಗಿದ್ದಾಳೆ. ನಮ್ಮ ಮುತ್ತು ಕನಕನ ಬಂದಿದ್ಲೇನ, ಅವಳೇನಂತ ತಾಂಡೋಗಿರ್ಬೇಕು. ಅದು ಹೆಂಗೆ ಗೊತ್ತಾಳೆ? ನಾನು ಬೀಗ ಹಾಕ್ಕೊಂಡು ಹೋಗಿದ್ದೀನಿ. ಬೀಗ ಹಾಕ್ತಂಗಿತ್ತು, ನಾನು ಬಂದು ತೆಗ್ದಿದ್ದೀನಿ. ಸುಮ್ಮನೆ ಕಾಣ್ದಿಲ್ಲದ ಮಾತಾಡಬಾರ್ದು. ನಾನು ಬೀಗ ಹಾಕ್ಕೊಂಡೋಗಿದ್ದೆ. ನಾನು ಬೀಗ ಹಾಕ್ಕೊಂಡೋಗಿದ್ದಾಗ ಯಾರು ಬಂದು ಮುಟ್ಟಕ್ಕೆ ಸಾಧ್ಯ ಇಲ್ಲ. ನೀವು ಮುಂದಾಗ್ಲೇ ನೀವೇ ತಾಂಡೋಗಿರೋದು. ಆಮೇಲೆ ನಾನು ಸಣ್ಣ ಅಲ್ಲಿಗೆಲ್ಲ ಹೋಗಿ ಬಂದು ಆಮೇಲೆ ನಾನು ಎಲ್ಲೂ ಹೋಗ್ಲಿಲ್ಲ, ಇಲ್ಲೇ ಕುಕ್ಕಣಿದ್ದೀನಿ ಅಂತದ್ರಾಗ ಇನ್ಯಾರು ಓದ್ತಾರೆ? ಇಲ್ಲೇ ಕುಕ್ಕಣಿದ್ದೀನಿ, ನಾನು ಎಲ್ಲೂ ಹೋಗಿಲ್ಲ. ಏನಾನ ಮನೆ ಕೇಳಿದ್ದೇನ ಕಣತೆ. ರಾತ್ರಿ ಹೊತ್ನಾಗ ನೀನು ಸರಿಯಾಗಿ ನಿದ್ದೆ ಆಗಲಿಲ್ಲ ಅಂದರೆ ಆಗ್ಲತ್ತು ನಮ್ಮ ಮನೆ ಕೆಮ್ತಿಯಲ್ಲ, ಅವಾಗ ಒಂದೊಂದ್ಸತಿ ಯಾರು ಬಂದರು ಯಾರು ಹೋದ್ರು ಅಂಬೋದೇ ಗೊತ್ತಾಗಲ್ಲ. ಹಂಗೆ ಬರ್ರೋ ಅಂತಿರ್ತಿ. ಆಗ್ಲತ್ನ ಸಮೇತ ನಿನ್ಗೆ ಗೊರಕೆ ಹೋಗ್ತೀಯ. ನಮ್ಮ ಹಂಗೆ ಸಿಳ್ಳಾಗ್ತಂಗಾಗುತ್ತೆ ನಿನ್ಗೆ ಗೊರಕೆ ಹೊಡೆಯೋದು ಅಂತ ಕೊರ್ರೋ ಅಂತ ಗೊರಕೆ ಒಯ್ತೀಯ. ಯಾರು ಬಂದು ಹೋದ್ರು ಮನೆಯಕ್ಕೆ, ಯಾರು ಬಂದರು ಅಂಬೋದೇ ಗೊತ್ತಾಗಲ್ಲ. ಏನಾರ ಮನೆ ಕೇಳಿದ್ದೇನ ಗೊರಕೆ ಹೊಡಿತೀಯಲ್ಲ, ಗೊತ್ತಾಗಲ್ಲ. ಹೋಗವ್, ನಾನು ಮನಿಕೊಂಡೇ ಇಲ್ಲ. ಗೊರಕೆ ಹೊಡಿತೀಯ ಅಂತಿ? ನಾನು ಗೊರಕೆನೇ ಹೊಡಿಯಲ್ಲ. ಗೊರಕೆ ಹೊಡಿತೀಯ ಅಂತ ನಾನು ಗೊರಕೆನೇ ಹೊಡಿಯಲ್ಲ ಕಣೋ. ನಾನು ಮನಿಕೊಂಡೇ ಇಲ್ಲ. ನೀವು ಹೋದಾಗಿಂದ ನನಗೆ ಅವತ್ತು ಖುಷಿ. ದುಡ್ಡು ತಗೊಂಬತ್ತಾರೆ, ಈಗ ಇನ್ನೂ 1 ಲಕ್ಷ ತಗೊಂಬತ್ತಾರೆ ಅಂತ ಖುಷಿಯಾಗಿದ್ದೀನಿ. ಯಾರು ಅದು ಹೆಂಗೆ ಹೋಗ್ತಾರೆ? ನಾನು ಅವತ್ತು ಮನಿಕೊಂಡೇ ಇಲ್ಲ. ನಾನು ಮಿಕ್ಕಿ ಟೈಮ್ನ ಮನಿಕೊಂಬೋದು. ಯಾವಾಗನ ದುಡ್ಡು ಬರೋ ಅಂಥ ಸಂದರ್ಭದಾಗೆ ಏನಾನ ಒಳ್ಳೆ ಇದ್ರಾಗೆ ನಿದ್ದೆನೇ ಬರಲ್ಲ ನನಗೆ ದುಡ್ಡಿನ ಬಗ್ಗೆ ನೆನೆಸ್ಕೊಂಡ್ರೆ. ನಾನು ಅವತ್ತು ಎಲ್ಲೂ ಹೋಗಿಲ್ಲ. ಹಿಂಗೆ ಹೋಗಿ ಬಂದಮ್ಮ ಅಷ್ಟೇ. ನಾನು ಎಲ್ಲೂ ಹೋಗಿಲ್ಲ. ಬೀಗ ಹಾಕ್ದಂಗಿತ್ತು, ನಾನೇ ಬೀಗ ತೆಗ್ದಿದ್ದೀನಿ.
ಯಾರು ಏನೂ ಮುಟ್ಟಿಲ್ಲ. ಸುಮ್ಮನೆ ಯಾಕೆ ಒಬ್ರ ಬಗ್ಗೆ ಹೇಳ್ಬಾರ್ದು. ನೀವೇ ನಮ್ಮ ಮನೆಯಾಗ್ಲಾರೆ ಕಳ್ರು. ಸುಮ್ಮನೆ ಆಗ್ಲೆಲ್ಲ ಕೇಳಬೇಡ್ರಿ. ನನ್ನ ತೆಗಿಲ್ಲ. ನೀವೇ ಇವಾಗ ಅದು ದುಡ್ಡ ಹೊಂದ್ಸಿ ಅದು ಹೆಂಗೆ ಕೊಡ್ತೀರಾ ಕೊಡ್ರಿ. ಅಲ್ಲ ಇವತ್ತೆ ನೋಡಿದ್ರೆ ನಾವು ತಾಂಡಿಲ್ಲ ಅಂದ್ರೆ ನೀವು ತಾಂಡಿದ್ರೆ ಅಂತ ಜಗಳ ಮಾಡ್ತೈತಲ್ಲ. ಅಯ್ಯೋ ದೇವ್ರಿ, ಇವಾಗ ಒಳ್ಳೆ ಸವಾಸ ಆತಲ್ಲ ಕಣಪ್ಪ. ನಾವೆಂತ ಅದು ತಲೆ ಮೇಲೆ ಕೂತ್ಕೊಂಡ್ವಿ. ಅದೇ ಮತ್ತೆ ನೋಡಪ್ಪ, ಅದೇ ಅಮ್ಮ ಸುಮ್ಮನೆ ಹೇಳ್ತಾ ಇತ್ತಾ ಏನು ಎತ್ತ ಅಂತ ಏನಾದರೂ ಗೊತ್ತಾಗಿರ್ಬೇಕು ಅನ್ಸುತ್ತೆ ಅಮ್ಮಗೆ ಆ ವಿಷಯ. ಅದಕ್ಕೆ ಅನಿಸುತ್ತೆ. ಹಿಂಗಾಗೈತೆ ಅಂತೇಳಿ ಗೊತ್ತಾಗೈತೆ. ಮತ್ತೆ ದುಡ್ಡು ಎಲ್ಲಿ ಕೇಳ್ತಾರೋ ಅಂತೇಳಿ ಬಂದು ಹಿಂಗೆ ನಾಟಕ ಆಡ್ತೈತೆ ಅಂತ ಅನ್ನಿಸ್ತೈತೆ. ಮನೆಗೆ ದುಡ್ಡು ಐತಲ್ಲ ಎಲ್ಲಿ ಇಸ್ಕೊಂತಾರೋ ಏನೋ ಅಂತ ಯಾರಾದರೂ ಫೋನ್ ಮಾಡಿ ಹೇಳಿರ್ತಾರೆ. ಹಿಂಗೆ ಆಯ್ತಂತೆ ಅಂತ ಹೇಳಿ ಸ್ಟೇಷನ್ನಾಗ ಹಿಂಗೆ ಹೇಳಿದ್ರಂತೆ 3 ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕಂತೆ ಅಂತ ಯಾರು ಹೇಳ್ತಾರಲ್ಲ. ಆವಾಗ ಇದು ಹಿಂಗೆ ಇದು ಮಾಡುತ್ತೆ. ಎಲ್ಲಿ ನನ್ನ ಎಲ್ಲಿ ಕೇಳ್ತಾರೋ ಏನು. ಇವಾಗ 2 ಲಕ್ಷ ರೂಪಾಯಿ ಬೇರೆನೇ ಕೊಟ್ಟು ನಾವು 1 ಲಕ್ಷ ಬೇರೆ ಕೊಟ್ಟಿದ್ದೀವಿ. ಕೇಳಿದ್ರೆ 3 ಲಕ್ಷ ದುಡ್ಡು ಕೊಡಬೇಕಾಗುತ್ತೆ ಅಂತ ಇದೆಲ್ಲ ನಾನು ನಾಟಕ ಮಾಡ್ತೈತೆ. ಎತ್ತಿಕೈತೆ ಅನ್ಸುತ್ತೆ ಎಲ್ಲ ನಮ್ಮ ಅಮ್ಮಯ್ಯ. ಮತ್ತೆ ಎಲ್ಲ ನಾನು ನಾಟಕನೇ ಮಾಡ್ತಿರೋದು ನಿಮ್ಮ ಅಮ್ಮಯ್ಯ. ನಾಟಕ ಮಾಡ್ದಲೆ ಅಂತೂ ಹಿಂಗಿರಕ್ಕಲ್ಲ. ನಾಟಕನೇ ಮಾಡೋದು. ಇಂಥ ಮಾಡಬಾರ್ದಪ್ಪ ಹೇಳತ್ತ ಏನೇಂತಂದ್ರು. ನಾವು ಏನೋ ಬಿಡು 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 ಅಂತ ಅನ್ಸರಿಸ್ದಂಗೆ ಯಾಕೆ ಜಾಸ್ತಿ ಆಗ್ತೈತಿ. ಅಯ್ಯೋ ನಾವು ಏನೋ ಅಂತ ಅಂದ್ಕೊಂಡಿದ್ವಿ. ನಿಮ್ಮಮ್ಮ ಇದೆಲ್ಲ ಬಚಿಕೊಂಡು ಹಂಗೆ ಅಂಬ್ತೈತೆ ಹಂಗೆ ಅಂದರೆ ಕೇಳಲ್ಲ ಅಂತ. ಬಚ್ಚಿಕೊಂಡಿರ್ಬೇಕು. ಮುಂದಾಗಲೇ ವಿಷಯ ಗೊತ್ತಾಗೈತೆ. ಇರೋ ದುಡ್ಡು ಎಲ್ಲಿ ಇಸ್ಕೊಂಡು ಹೋಗ್ತಾರೆ ಅಂತ ಹಿಂಗೆ ಹೇಳ್ತಾ ಇತ್ತು ಅಷ್ಟೇ. ಕಳ್ದೈತೆ ಅಂತ ಸುಮ್ಮನೆ ನೋಡು ನಮ್ಮ ಯಾಕೆ ಹಿಂಗೆ ಹೇಳ್ತೈತೆ. ನಮ್ಗೆ ಎಷ್ಟು ಬೇಜಾರಾಗುತ್ತೆ. ಕಳ್ದೈತೆ 4 ಲಕ್ಷ ರೂಪಾಯಿ ದುಡ್ಡು ಅಂತ. ಆದರೆ ಈತೇಳು ಸುಮ್ಮನೆ ಹಂಗೆ ಅಂಬ್ತಾ ಇರೋದು. ನೋಡಲಿ ಇಲ್ಲೆಲ್ಲನ ಇವರೆಲ್ಲನ ನೋಡಲಿ ಅಂತ 4 ಲಕ್ಷ ರೂಪಾಯಿ ದುಡ್ಡು ಕಳ್ದೈತೆ ಅಂತ ಸುಮ್ಮನೆ ನಾಟಕ ಆಡ್ದಂಗೆ ಆಡ್ತಾ ಇರೋದು. ಓಹೋ ನೋಡಿ ಭಾರಿ ಐತಿ ಅಮ್ಮಯ್ಯ. ನೋಡೋಕೆ ಮಾತ್ರ ಯಾತು ಗೊತ್ತಾಗಲ್ಲಮ್ಮಂಗಿರುತ್ತೆ. ಭಾರಿ ಐತಿ. ಹೆಂಗ ಬಿಡು, ನಾವೇ ಹೊಂದ್ಸೋಕ್ಕಾಗುತ್ತೆ. ಇನ್ನೇನು ಮಾಡೋಣ. ಅಷ್ಟೇನೆ, ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಇಷ್ಟೊಂದು ಕೇಳಿದ್ರು ಕೊಡಲ್ಲ ಅಂದಮೇಲೆ ಮತ್ತೆ ಅಲ್ಲ ನಾವು ನೋಡ್ಕೊಂಡು ಇಲ್ಲ ಇದೀವಪ್ಪ. ನಾವೇನೇನು ಬಿಟ್ಟು ಅವ್ರಂಗೆ ನಾನು ಹೋಗಿದ್ದೀವಿ ಬೇರೆ ಮನೆಗೆ. ನಮಗೇನೇನು ಹೋಗೋದು ದೊಡ್ಡದಲ್ಲ ಅಲ್ಲ. ನೋಡು ಮನೆಯಾಗಿರೋರ ಮೇಲೇ ನಾವು ಅತ್ತೆ ಎಷ್ಟು ಇದನ್ನು ಮಾಡುತ್ತೆ. ನಂಬಲ್ಲ ಮನೆಯಾಗ್ಲಾರ ಮೇಲೆ. ದುಡ್ಡು ಮಾತ್ರ ಕೈ ಬಿಟ್ಟು ಕೊಡ್ತೀನಿ ಎಂಬುದೊಂದು ಇಟ್ಟು ಮನಸ್ಸಿಲ್ಲ. ಅಯ್ಯೋ ದೇವ್ರೆ, ಒಂದಿಟ್ಟು ಕೊಡ್ತೀನಿ ತಾಣ ಕೊಡ್ರಿ 3 ಲಕ್ಷ ತಾನೆ ಅಂತ ಹೇಳಿ ಒಂದು ಮಾತು ಅಂಬಲ್ವಲ್ಲ. ಹೋಗು, ನನಗಂತೂ ಸಾಕಾಗ್ಬಿಟ್ಟೈತಿ. ಹೆಂಗಾಗುತ್ತೆ ಬಿಡು, ಹೆಂಗೋ ಅನ್ಸಿದ್ರಾಯ್ತು. ಕೇಳ್ಬೇಡ, ಇನ್ನೇನು ಮಾಡೋಕ್ಕಾಗುತ್ತೆ. ಹೋಗತ್ತ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇವತ್ತೆ ನೋಡಿದ್ರೆ ಹಿಂಗೆ ಹೇಳ್ತೈತೆ. ನಾವು ತಗೊಂಡಿದ್ದೀವಿ ಅಂತ ಹೇಳ್ತೈತೆ. ಅದೇ ಕೊಡೋಕ್ಕೆ ಆಗ್ದಿಲ್ಲಕ್ಕೆ ಹಿಂಗೆ ಹೇಳ್ತೈತೆ ಅಷ್ಟೇ. ಇವಾಗ ಗೊತ್ತಾಗ್ತೈತಿ ಇವತ್ತೆ ಯಾಕೆ ಹಿಂಗೆ ಮಾತಾಡ್ತೈತೆ ಅಂತೇಳಿ. ನನಗೆ ಈಗ ಗೊತ್ತಾಗ್ತೈತೆ ಕಣಪ್ಪು. ಕೊಡೋದು ಯಾರು, ಆಮೇಲೆ ಕೊಟ್ಟರೆ ಕೊಡ್ತಾರೋ ಇಲ್ವೋ ಅಂಬೋದೊಂದು ಸಿಟ್ಟಿಗೆ ಹಿಂಗೆ ಹೇಳ್ತೈತೆ ಅಷ್ಟೇ. ಬಿಡು, ಹೆಂಗೆ ಆಗುತ್ತೆ ಆಮೇಲೆ ನಾವು ಮಾತಾಡಿದ್ರಾಯ್ತು. ಸುಮ್ಮನೆ ಆಮೇಲೆ ಏನಾಗುತ್ತೆ ಅದನ್ನು ನೋಡಿ ಮಾತಾಡೋದ. ಇಲ್ಲ ಸದ್ಯಕ್ಕೆ ಯಾತು ಮಾತಾಡಬೇಡ, ಸುಮ್ಮನೆ ಇದ್ಬಿಡು. ಅಷ್ಟೇ. ಮತ್ತೆ ನಾನು ಅದಕ್ಕೆ ಯಾತು ಮಾತಾಡೋದು ಬೇಡ ಅಂತ ಸುಮ್ಮನೆ ಇದ್ದೀನಿ. ಅಮ್ಮಯ್ಯ ಇವಾಗ ಕೊಡಲ್ಲ. ದುಡ್ಡು ಮಾತ್ರ ಕೈ ಬಿಟ್ಟು ಕೊಡ್ಬೇಕಾದ್ರೆ ಅಮ್ಮಯ್ಯಗೆ ಆಗಲ್ಲ. ಅದಕ್ಕೆ ಏನೋ ಒಂದು ಹೇಳ್ತೈತಿ, ನೀವು ತಾಂಡಿದ್ದೀರಾ ಅಂತ. ದುಡ್ಡು ಆ ಅಮ್ಮಯ್ಯಂತಾಗೆ ಐತಿ. ಕೊಡಬೇಕಾಗುತ್ತೆ ಅಂತ. ಇಲ್ಲ ಮನೆಯಾಗ ಕಳ್ದೈತಿ ಅಂತ ಹಿಂಗೆ ಹೇಳ್ತಾಯ್ತು ಅಷ್ಟೇ. ಹುಟ್ಟಿಸ್ಕೊಂಡು ಬಿಡು, ಕೇಳಕ್ಕೋಬೇಡ ಅಮ್ಮಯ್ಯನ. ಮತ್ತೆ ಎಂಥ ನಾಟಕ ಆಡ್ತೈತೆ ನೋಡ್ರಿ. ಕೊಡಬೇಕಾಗುತ್ತೆ ಅಂತ ಎಷ್ಟು ನಾಟಕ ಆಡ್ತೈತೆ. ಅಬ್ಬಾ 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 ಅಬ್ಬಾ. ದುಡ್ಡು ಮನೆಯಗಳದ್ದು ಕಳ್ತನ ಆಗೈತೆ, ನೀವೇ ತಗೊಂಡೋಗಿದ್ದೀರಾ ಅಂತ ಹೇಳ್ತೈತೆ. ಮುಂದಾಗಲೇ ಎಲ್ಲ ಗೊತ್ತಾಗೈತೆ. ಎಲ್ಲಿ ಇದನ್ನು ತಗೊಂಡೋಗಿ ಕೊಡ್ತಾರ ಅಂತ ಬೇರೆ ಕಡೆಗೆ ಸಾಗಿಸ್ಬಿಟ್ಟು ನಮ್ಮ ಅತ್ತೆ ಏನು ನಾಟಕ ಆಡ್ತೈತೆ. ಯಪ್ಪ ಯಪ್ಪ ಯಪ್ಪ, ಇದ್ರಾಗೆ ಗೊತ್ತಾಗ್ತೈತೆ ನಮ್ಮ ಅತ್ತೆ ಎಷ್ಟು ನಾಟಕ ಆಡ್ತೈತೆ ಅಂತ ನಾಟಕ ಅಂತ. ನೋಡ್ತಾ ಇರಿ, ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.